Hello everyone, myself Sindhu, Assistant Professor, Department of Economics, GFGC Mitigation. Students, in our previous class we discussed about Maydal's backwash effect and spread effect. ಮೇಡಾಲನ ಹಿಂಚಲಿತ ಪರಿಣಾಮ ಮತ್ತು ವಿಸ್ತರಣ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ದ ಕ್ರಿಟಿಸಮ್ಸ್ ಆಫ್ ಗುನ್ನಾರ್ ಮೇಡಲ್ ಥಿಯರಿ, ಗುನ್ನಾರ್ ಮೇಡಲ್ಸ್ ಬ್ಯಾಕ್ ವಾಶ್ ಎಫೆಕ್ಟ್ ಆ್ಯಂಡ್ ಸ್ಪ್ರೆಡ್ ಎಫೆಕ್ಟ್. ಈ ಒಂದು ಸೆಷನಲ್ಲಿ ಅಭಿವೃದ್ಧಿಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಗುನ್ನಾರ್ ಮೇಡಲ್ರವರ ವಿಸ್ತರಣ ಪರಿಣಾಮ ಮತ್ತು ಹಿಂಚಲಿತ ಪರಿಣಾಮಕ್ಕೆ ಇರತಕ್ಕಂಥ ಪ್ರಮುಖ ಟೀಕೆಗಳ ಬಗ್ಗೆ ನಾವು ಅನಲೈಸ್ ಮಾಡ್ತಾ ಬರೋಣ. ಬೇಸಿಕಲಿ ಮಿರ್ಡಾಲ್ ಹೇಳಿರ್ತಕ್ಕಂಥ ಅಭಿವೃದ್ಧಿಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಎರಡು ಪರಿಕಲ್ಪನೆಗಳೇನಿದ್ದಾವೆ ಅದು ಆರ್ಥಿಕ ಅಭಿವೃದ್ಧಿಯ ವಿಶ್ಲೇಷಣೆಯಲ್ಲೇ ಒಂದು ಹೊಸ ರೀತಿಯ ವಿಶ್ಲೇಷಣೆಯನ್ನು ಹುಟ್ಟಾಕ್ತು. ಹೇಗೆ ಅಂತ ಹೇಳಿದರೆ, ಈ ಹಿಂದೆ ಬಂದಿರತಕ್ಕಂಥ ಸಿದ್ಧಾಂತಗಳು ಆಡಮ್ ಸ್ಮಿತ್ ಅವ್ರದ್ದು ಇರ್ಬೋದು, ಡೇವಿಡ್ ರಿಕಾರ್ಡೋ ಅವರ ಸಿದ್ಧಾಂತ ಇರ್ಬೋದು, ಇದರಲ್ಲಿ ಬಹುಶಃ ನಾವು ನೋಡಿದಾಗೆ ಕೆಲವೊಂದು ಅವಾಸ್ತವಿಕ ಕಲ್ಪನೆಗಳಿದ್ವು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇರ್ಬೋದು, ತಾಟಸ್ಥ್ಯ ನೀತಿ ಇರ್ಬೋದು, ಮುಕ್ತ ವ್ಯಾಪಾರ ಅಸ್ತಿತ್ವದಲ್ಲಿರೋದಾಗಿರ್ಬೋದು, ಹೀಗೆ ಸಾಕಷ್ಟು ಅವಾಸ್ತವಿಕ ಕಲ್ಪನೆಗಳನ್ನು ಒಳಗೊಂಡಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯ ವಿಶ್ಲೇಷಣೆಯ ಮಧ್ಯೆ ಗುನ್ನಾರ್ ಮೇಡಾಲ್ರವರು ಹೊಸದಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯ ವಿಶ್ಲೇಷಣೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿದೆ. ಹಾಗಾಗಿ ಅವರ ಹಿಂಚಾಲಿತ ಪರಿಣಾಮ ಮತ್ತು ವಿಸ್ತರಣಾ ಪರಿಣಾಮ ಪರಿಕಲ್ಪನೆಗಳು ಮುಂದೆ ಬಂದಂಥ ಆರ್ಥಿಕ ಅಭಿವೃದ್ಧಿಯ ವಿಶ್ಲೇಷಣೆಗೆ ಒಂದು ಬುನಾದಿ ಆಯಿತು ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿ ಸಾಧನೆ ಆಗಬೇಕು ಅಂತ ಹೇಳಿದ್ರೆ ವಿಸ್ತರಣಾ ಪರಿಣಾಮಗಳು ಒಂದು ದೇಶದಲ್ಲಿ ಅವಶ್ಯಕವಾಗಿ ಆಗಲೇಬೇಕು. ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕಿರ್ತಕ್ಕಂಥ ಕಾರಣಗಳು ಹಿಂಚಲಿತ ಪರಿಣಾಮಗಳಾಗಿ ಪರಿವರ್ತನೆಗೊಳ್ತವೆ ಅನ್ನೋದನ್ನು ಮಿರ್ಡಾಲ್ರವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಅಭಿವೃದ್ಧಿ ಸಾಧನೆ ಆಗ್ತಿಲ್ಲ ಅಂತ ಹೇಳಿದರೆ ಆ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಅಸಮಾನತೆಗಳೇ ಅಲ್ಲಿನ ಅನಭಿವೃದ್ಧಿಗೆ ಕಾರಣ ಆಗಿರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಬರ್ತಾರೆ. ಇದನ್ನು ಹಿಂಚಲಿತ ಪರಿಣಾಮಗಳು ಅಂತ ಹೇಳಿ. ಅದ್ರ ಜೊತೆಗೇ ಅವರು ವಿಸ್ತರಣಾ ಪರಿಣಾಮಗಳ ಬಗ್ಗೆನೂ ಹೇಳ್ತಾರೆ. ಹಿಂಚಲಿತ ಪರಿಣಾಮಗಳಿದ್ದಾವೆ ಅಂತ ಹೇಳಿ ಅನಭಿವೃದ್ಧಿ ರಾಷ್ಟ್ರಗಳು ನಿರಾಶೆಯಿಂದ ಕೂಡ್ತಕ್ಕಂಥದ್ದಲ್ಲ, ವಿಸ್ತರಣಾ ಪರಿಣಾಮಗಳನ್ನು ನಾವು ಇಲ್ಲಿ ಬೆಳೆಸ್ಕೊಂಡು ಅಭಿವೃದ್ಧಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಇದೆ ಎನ್ನುವಂಥದ್ದು ಮಿರ್ಡಾಲ್ರವರ ಅಭಿಪ್ರಾಯ ಆಗಿತ್ತು. ಸೊ ಒಟ್ಟಾರೆಯಾಗಿ ಅಭಿವೃದ್ಧಿಯ ವಿಶ್ಲೇಷಣೆಗೆ ಒಂದು ಹೊಸದಾದಂತಹ ತಿರುವನ್ನು ಕೊಟ್ಟಂಥವರು ಗುನ್ನಾರ್ ಮೇಡಾಲ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆದ್ರೂ ಕೂಡ ಈ ಒಂದು ಸಿದ್ಧಾಂತವೂ ಕೂಡ ಗುನ್ನಾರ್ ಮೇಡಾಲ್ರವರ ಹಿಂಚಲಿತ ಮತ್ತು ವಿಸ್ತರಣಾ ಪರಿಣಾಮಗಳನ್ನು ಒಳಗೊಂಡಿರ್ತಕ್ಕಂಥ ಅಭಿವೃದ್ಧಿ ಸಿದ್ಧಾಂತನೂ ಕೂಡ ಟೀಕೆಗೊಳಗಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಕೆಲವೊಂದು ದೋಷಗಳಿಂದ. ಮೊದಲನೇದಾಗಿ ನಾವು ನೋಡೋದಾದರೆ ಗುನ್ನಾರ್ ಮೇಡಾಲ್ರವರ ಸಿದ್ಧಾಂತದಲ್ಲಿ ಗುನ್ನಾರ್ ಮೇಡಾಲ್ ಹೇಳ್ತಕ್ಕಂಥದ್ದು ಹಿಂದುಳಿದ ರಾಷ್ಟ್ರಗಳಲ್ಲಿ ಆರ್ಥಿಕ ಅಸಮಾನತೆಗಳು ಅಥವಾ ಆರ್ಥಿಕ ಅಡಚಣೆಗಳಿರೋದ್ರಿಂದ ಅಲ್ಲಿನ ಅಭಿವೃದ್ಧಿ ಹಿಂದಕ್ಕೆ ಉಳಿಯುತ್ತೆ, ಅವರು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಹಿಂಚಲಿತ ಪರಿಣಾಮಗಳು ಅದರಲ್ಲೂ ಬಹಳ ಪ್ರಮುಖವಾಗಿ ಬಡತನದ ವಿಷವೃತ್ತವನ್ನೇ ಅವರು ಫೋಕಸ್ ಮಾಡಿ ಹೇಳಿದರು. ಆದರೆ ನಾವಿಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, ಹಿಂದುಳಿದ ರಾಷ್ಟ್ರಗಳಲ್ಲಿ ಅಥವಾ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಆರ್ಥಿಕ ಅಸಮಾನತೆಗಳಿದ್ದಾವೆ ಅಂತ ಹೇಳಿದರೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಮಾರ್ಗಗಳು ಕೂಡ ಇದ್ದಾವೆ. ಸರಿಪಡಿಸಲಿಕ್ಕೆ ಇರತಕ್ಕಂಥ ವ್ಯವಸ್ಥೆ, ಸರ್ಕಾರ ಸಾಕಷ್ಟು ನೀತಿ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಆರ್ಥಿಕ ಅಸಮಾನತೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಹಿಂಚಲಿತ ಪರಿಣಾಮಗಳು ನಮಗೆ ಶಾಶ್ವತ ಅಲ್ಲ. ಅದ್ರ ಜೊತೆಗೆ ಗುನ್ನಾರ್ ಮೇಡಾಲ್ರವರು ಹಿಂಚಲಿತ ಪರಿಣಾಮದಿಂದಾಗಿಯೇ ಅಭಿವೃದ್ಧಿ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಅದನ್ನು ಹೊರತುಪಡಿಸಿಯೂ ಕೂಡ ಕೆಲವೊಂದು ಅಂಶಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಯುದ್ಧದಿಂದ ಆಗಿರ್ಬೋದು, ತುರ್ತು ಪರಿಸ್ಥಿತಿಗಳಿಂದಾಗಿರ್ಬೋದು, ಹೀಗೆ ಕೆಲವೊಂದು ರಾಜಕೀಯ ಅಂಶಗಳು ಕೂಡ ಇಲ್ಲಿ ನೈಸರ್ಗಿಕ ಅಂಶಗಳು, ರಾಜಕೀಯ ಅಂಶಗಳು ಕೂಡ ಅಭಿವೃದ್ಧಿಯನ್ನು ತಡೆ ಹಿಡಿತಕ್ಕಂಥ ಅಂಶಗಳಾಗಿರಬಹುದು ಅನ್ನೋದನ್ನು ಗುನ್ನಾರ್ ಮೇಡಲ್ಲು ಗಮನಿಸಿಲ್ಲ. ಹಾಗಾಗಿ ಈ ಒಂದು
ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಗುನ್ನಾರ್ ಮೇಡಲ್ ಹೇಳಿರ್ತಕ್ಕಂಥ ಹಿಂಜರಿತ ಪರಿಣಾಮಗಳನ್ನ ನಾವು ಈ ನಿಟ್ಟಿನಲ್ಲಿ ಟೀಕೆ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಮತ್ತೊಂದು ಅಂಶ ನಾವು ತಗೊಳ್ಳೋದಾದರೆ, ಕೇವಲ ಬಡತನ ಒಂದೇ ಆರ್ಥಿಕ ಅಸಮಾನತೆಯ ಪ್ರಮುಖ ಮೂಲ ಕಾರಣ ಅನ್ನೋದನ್ನು ಗುನ್ನಾರ್ ಮೇಡಲ್ ಅವರು ಹೇಳ್ತಾ ಬರ್ತಾರೆ. ಅಂದರೆ ಬಡತನದ ವಿಷವೃತ್ತನೇ ಈ ಒಂದು ಆರ್ಥಿಕ ಅಸಮಾನತೆಗೆ ಮೂಲ ಕಾರಣ, ಹಿಂಜರಿತ ಪರಿಣಾಮಕ್ಕೆ ಪ್ರಮುಖ ಕಾರಣ ಅಂತ ಹೇಳಿಬಿಟ್ಟು ಗುನ್ನಾರ್ ಮೇಡಲ್ ಅವರು ಹೇಳ್ತಾರೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು, ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಬಡತನದ ಜೊತೆಗೆ ಜನಸಂಖ್ಯಾ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಬಂಡವಾಳದ ಕೊರತೆ, ಹೀಗೆ ಸಾಕಷ್ಟು ಸಮಸ್ಯೆಗಳು ಇರೋದ್ರಿಂದಲೂ ಕೂಡ ಆರ್ಥಿಕ ಅಸಮಾನತೆಗಳು, ಪ್ರಾದೇಶಿಕ ಅಸಮಾನತೆಗಳು ಉಂಟಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ಬಹಳ ಪ್ರಮುಖವಾಗಿ ಹೇಳೋದಾದರೆ, ಇಂದಿನ ದಿನಗಳಲ್ಲಿ ಆಧುನಿಕ ಜಗತ್ತಿನಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಸರ್ಕಾರದ ಕಡೆ ಆಗ್ತಿರೋದ್ರಿಂದ ಅನಭಿವೃದ್ಧಿ ರಾಷ್ಟ್ರಗಳು ಕೂಡ ಪ್ರಾದೇಶಿಕ ಅಸಮತೋಲನವನ್ನು ಕಡಿಮೆ ಮಾಡಿಕೊಂಡು ಅಭಿವೃದ್ಧಿಯತ್ತ ಸಾಗ್ತಾ ಇದ್ದಾವೆ. ಹಿಂಜರಿತ ಪರಿಣಾಮ ಕಡಿಮೆ ಆಗ್ತಿದೆ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ. ಆದರೆ ಗುನ್ನಾರ್ ಮೇಡಲ್ ಹೇಳಿರ್ತಕ್ಕಂಥದ್ದು, ಬಡ ರಾಷ್ಟ್ರಗಳಲ್ಲಿ, ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಇಂದಿಗೂ ಕೂಡ ಹಿಂಜರಿತ ಪರಿಣಾಮ ಹೆಚ್ಚೇ ಆಗ್ತಾ ಇದೆ, ವ್ಯಾಪಕವಾಗ್ತಾ ಇದೆ. ಶ್ರೀಮಂತ ದೇಶಗಳಲ್ಲಿ ಅದರ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನಾವು ಗಮನಿಸಿದ್ರೆ, ಶ್ರೀಮಂತ ರಾಷ್ಟ್ರಗಳ ಸಮಕ್ಕೇ ಅದರ ಈಕ್ವಲ್ ಆಗಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಕಾರ್ಯಕ್ರಮಗಳನ್ನು ಅನಭಿವೃದ್ಧಿ ರಾಷ್ಟ್ರಗಳು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲೇ ನಾವು ತಗೊಳ್ಳೋದಾದರೆ, ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಗಗಳು ಭಾಳಷ್ಟು ಹಿಂದುಳಿದಿದ್ವು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ನಮ್ಮ ಉತ್ತರ ಕರ್ನಾಟಕ ಇವತ್ತಿನ ದಿನ ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರ್ತಕ್ಕಂಥದ್ದನ್ನು ಬಹುಶಃ ಗುನ್ನಾರ್ ಮೇಡಲ್ರವರು ಗಮನಿಸಿಲ್ಲ, ಅದನ್ನು ಈ ಒಂದು ಸಿದ್ಧಾಂತದಲ್ಲಿ ತೊಗೊಂಡು ಬಂದಿಲ್ಲ ಅಂತಕ್ಕಂಥದ್ದು ಟೀಕೆಗಳು ಆಗಿದೆ. ಹಾಗೆಯೇ ವಿಸ್ತರಣಾ ಪರಿಣಾಮಗಳ ಬಗ್ಗೆ ಮಾತಾಡೋದಾದರೆ, ಒಂದು ಪ್ರದೇಶದಲ್ಲಿ ಒಂದು ಆರ್ಥಿಕ ಚಟುವಟಿಕೆ ಪ್ರಾರಂಭ ಆದರೆ ಆ ಪ್ರದೇಶದಲ್ಲಿ ಇನ್ನುಳಿದಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳು ಕೂಡ ವಿಸ್ತೃತಗೊಳ್ತಾ ಹೋಗ್ತವೆ ಅನ್ನೋದನ್ನು ಮೇಡಲ್ ಅವರು ಹೇಳಿದ್ದಾರೆ. ಅದು ಹೌದು ಕೂಡ. ಆ್ಯಕ್ಚುಲಿ ಅದು ವಾಸ್ತವ. ಒಂದು ಪ್ರದೇಶದಲ್ಲಿ ನಾವು ಈಗ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದ್ದೀವಿ, ಅಥವಾ ಒಂದು ಉತ್ಪಾದನಾ ಚಟುವಟಿಕೆ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದರೆ ಅದರಿಂದಾಗಿ ವಿಸ್ತೃತಗೊಳ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳು ಹಲವಾರು ಇರ್ತವೆ. ಆದರೆ ಅದು ಪೂರಕವಾಗಿ ಅನುಕೂಲಕರ ವಾತಾವರಣವನ್ನೇ ನಿರ್ಮಾಣ ಮಾಡ್ತವೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಬೃಹತ್ ಪ್ರಮಾಣದ ಕೈಗಾರಿಕೆ ಸ್ಥಾಪನೆ ಆಗ್ತಿದೆ ಅಂತ ಹೇಳಿದ್ರೆ ಅದರಿಂದ ಪರಿಸರ ಮಾಲಿನ್ಯ ಕೂಡ ಉಂಟಾಗ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈಗ ಒಂದು ಕೈಗಾರಿಕೆಯ ಸ್ಥಾಪನೆಯಿಂದಾಗಿ ಇಷ್ಟು ಪರಿಸರ ಮಲಿನಗೊಳ್ತಾ ಇದೆ ಅಂತ ಹೇಳಿದ್ರೆ, ಆ ಕೈಗಾರಿಕಾ ಸ್ಥಾಪನೆಯಿಂದಾಗಿ ಅಥವಾ ಆ ಆರ್ಥಿಕ ಚಟುವಟಿಕೆಯ ಪ್ರಾರಂಭದಿಂದಾಗಿ ಇನ್ನುಳಿದ ಆರ್ಥಿಕ ಚಟುವಟಿಕೆಗಳು ಹೇಗೆ ವಿಸ್ತೃತಗೊಳ್ತಾ ಹೋಗ್ತವೋ ಹಾಗೆ ಪರಿಸರ ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರ ಆರೋಗ್ಯದ ಮೇಲೆ, ಪರಿಸರ ವಾತಾವರಣದ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ. ಇದು ಕೂಡ ಒಂದು ಋಣಾತ್ಮಕ ಅಂಶವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬರ್ತೀವಿ. ಹಾಗೆ ಭಾಳ ಪ್ರಮುಖವಾಗಿ ನಾವು ಹೇಳ್ತಕ್ಕಂಥದ್ದು, ಹಿಂಜರಿತ ಮತ್ತು ವಿಸ್ತರಣಾ ಪರಿಣಾಮಗಳನ್ನು ಬೈಫರಿಕೇಟ್ ಮಾಡಿ, ಹಿಂಜರಿತ ಪರಿಣಾಮಗಳು ಶ್ರೀಮಂತ ರಾಷ್ಟ್ರದಲ್ಲಿ ಕಡಿಮೆ ಇರ್ತವೆ, ದುರ್ಬಲವಾಗಿರ್ತವೆ, ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಹೆಚ್ಚಾಗಿರ್ತವೆ. ಹಾಗೆ ವಿಸ್ತರಣಾ ಪರಿಣಾಮಗಳು ಮುಂದುವರೆದಿರ್ತಕ್ಕಂಥ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ವಿಸ್ತರಣಾ ಪರಿಣಾಮಗಳು ಹೆಚ್ಚಾಗಿರ್ತವೆ, ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಕಡಿಮೆ ಇರ್ತವೆ ಅಂತ ಹೇಳಿಬಿಟ್ಟು ಮೇಡಲ್ರವರು ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅನಭಿವೃದ್ಧಿ ರಾಷ್ಟ್ರಗಳು ಕೂಡ ಸಾಕಷ್ಟು ಸಾಂಸ್ಥಿಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು, ಪರಿಣಾಮಕಾರಿಯಾಗಿರ್ತಕ್ಕಂಥ ಅಸ್ತ್ರಗಳನ್ನ ಬಳಸ್ಕೊಂಡು ಹಿಂಜರಿತ ಪರಿಣಾಮಗಳನ್ನು, ಆರ್ಥಿಕ ಅಸಮಾನತೆಗಳನ್ನ ಕಡಿಮೆ ಮಾಡಿಕೊಂಡು ವಿಸ್ತರಣಾ ಪರಿಣಾಮಗಳನ್ನ ಹೆಚ್ಚು ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿನೇ ನಮ್ಮ ಭಾರತ ಕೂಡ ಒಂದು ಹಿಂದುಳಿದ ರಾಷ್ಟ್ರವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ 1991 ಪಾಲಿಸಿ, 1991ರ ನೂತನ ಆರ್ಥಿಕ ನೀತಿಯ ನಂತರದಲ್ಲಿ ನಮ್ಮ ಸರ್ಕಾರಗಳು ಕೈಗೊಂಡಂಥ ಕೆಲವೊಂದು ಪರಿಣಾಮಕಾರಿ ಕಾರ್ಯಕ್ರಮಗಳು ನಮ್ಮ ದೇಶವನ್ನು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಅವಕಾಶ ಸಿಕ್ಕಿದ್ರೆ ಬಹುಶಃ ಅವರು ಹಿಂಜರಿತ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಂಡು
ವಿಸ್ತರಣಾ ಪರಿಣಾಮಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತವೆ. ಗುನ್ನಾರ್ ಮೆಡಾಲ್ ಈ ಅಂಶವನ್ನು ಪರಿಗಣಿಸ್ತಲೇ ಇರತಕ್ಕಂಥದ್ದು ಈ ಒಂದು ಸಿದ್ಧಾಂತದ ಪ್ರಮುಖ ದೋಷವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಇದಿಷ್ಟು ಗುನ್ನಾರ್ ಮೆಡಾಲ್ರವರ ಸಿದ್ಧಾಂತದ ಅಭಿವೃದ್ಧಿ ಸಿದ್ಧಾಂತದ ಭಾಳ ಪ್ರಮುಖವಾಗಿ ಹಿಂಚಲಿತ ಪರಿಣಾಮ ಮತ್ತು ವಿಸ್ತರಣಾ ಪರಿಣಾಮಗಳ ಟೀಕೆಗಳು ಅಂತ ಹೇಳಿಬಿಟ್ಟು ನಾವು ಪರಿಗಣಿಸ್ಬೋದಾಗಿದೆ. ಅಪಾರ್ಟ್ ಫ್ರಮ್ ದೀಸ್ ಕ್ರಿಟಿಸಮ್ಸ್, ಈ ಟೀಕೆಗಳನ್ನು ಹೊರತುಪಡಿಸಿ ಗುನ್ನಾರ್ ಮೆಡಾಲ್ನ ಅಭಿವೃದ್ಧಿಯ ವಿಶ್ಲೇಷಣೆ ಮುಂದಿನ ಆರ್ಥಿಕ ಸಿದ್ಧಾಂತಗಳಿಗೆ, ಅಭಿವೃದ್ಧಿ ಸಿದ್ಧಾಂತಗಳಿಗೆ ಬುನಾದಿ ಆಯಿತು ಅಂತ ಹೇಳಿಬಿಟ್ಟು ಕೂಡ ನಾವು ಪರಿಗಣಿಸ್ತಾ ಬರ್ಬೋದಾಗಿರುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.